ಸಿಎಂ ಸಿದ್ದರಾಮಯ್ಯ ಮೇಲೆ ಮುನಿಸ್ಕೊಂಡಿದ್ದಾರಾ ದಲಿತ ನಾಯಕರು, ದಲಿತ ಶಾಸಕರು ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯಾಕಂತಂದ್ರೆ SC/ST ಹಣ ಏನಿದೆ ಅದನ್ನ ಗ್ಯಾರಂಟಿ ಯೋಜನೆಗೆ ಬಳಸ್ಕೊಳ್ತಾ ಇದೆ ಸರ್ಕಾರ ಅಂತ ಕೋಪಗೊಂಡಂತೆ ಕಾಣ್ತಾ ಇದೆ ಈಗ. ದಲಿತ ನಾಯಕರು ಸಿದ್ದರಾಮಯ್ಯ ಅವರ ಮೇಲೆ ಮುನಿಸಿಕೊಂಡ್ರ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಯಾಕಂತಂದ್ರೆ SCP ಮತ್ತೆ TSP ಹಣ ಏನಿದೆ ಅದನ್ನ ಗ್ಯಾರಂಟಿ ಯೋಜನೆಗೆ ಮತ್ತೆ ಬೇರೆ ಬೇರೆ ಒಂದು ಇಲಾಖೆಗೆ ಸಂಬಂಧಪಟ್ಟಿದ ಹಣವನ್ನ, ಪರಿಶಿಷ್ಟ ಜಾತಿ ಮತ್ತೆ ಪಂಗಡಗಳಿಗೆ ಸೇರಿದಂತಹ ಹಣವನ್ನ ಕೊಟ್ಟಿರುವಂತಹ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಿಕೊಂಡ್ರ ಎನ್ನುವಂತಹ ಪ್ರಶ್ನೆ. SC/ST ಏನಿದೆ ಆ ಸಮುದಾಯಗಳಿಗೆ ಸೇರಿದಂತಹ ಹಣವನ್ನ ಬೇರೆ ಯೋಜನೆಗಳಿಗೆ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. SC/ST ಯೋಜನೆ ವಿಚಾರವಾಗಿ ಮಾತನಾಡ್ತಾ ಇರುವಂಥದ್ದು ಇಲ್ಲಿ. ಅದಕ್ಕೆ ಮೀಸಲಾಗಿದ್ದಂತಹ ಹಣ ಏನಿತ್ತು ಅದು ಅವರಿಗೆ ಮಾತ್ರ ಉಪಯೋಗ ಆಗಬೇಕಾಗಿತ್ತು. ಆದರೆ ಎಲ್ಲೋ ಒಂದು ಕಡೆ ಈ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ, ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಕಡಿಮೆ ಬರ್ತಾ ಇದೆ ಅಂತ ಹೇಳಿ 2025-26ನೇ ಸಾಲಿನ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಸೇರಿದಂತಹ 42,000 ಕೋಟಿ ರೂಪಾಯಿ ಅನುದಾನ ಏನಿದೆ ಅದರಲ್ಲಿ ಬಹುಪಾಲನ ಅಂದರೆ ತುಂಬ ದೊಡ್ಡ ಮಟ್ಟದ ಹಣವನ್ನು ಈ ಪಂಚ ಗ್ಯಾರಂಟಿಗಳಿಗೆ ಬಳಕೆ ಮಾಡ್ತಾ ಇದೆ ಸರ್ಕಾರ ಎನ್ನುವಂಥ ಆರೋಪ ಇದೆ. ಅದೇ ವಿಚಾರವಾಗಿ ಈ ಒಂದು ಹಣ ಏನಿದೆ ಅದು ನಿಜಕ್ಕೂ ಕೂಡ ಬಳಕೆ ಮಾಡಬಾರ್ದಾಗಿತ್ತು, ಇವರು ಬಳಕೆ ಮಾಡ್ತಾ ಇದ್ದಾರೆ. ಯಾಕೆ ಈ ದುಡ್ಡು ಬಿಟ್ಟರೆ ಬೇರೆ ದುಡ್ಡು ಇಲ್ವಾ ಹಾಗಾದರೆ ಕಾಂಗ್ರೆಸ್ ಸರ್ಕಾರದ ಹತ್ರ? ಈ ಒಂದು ಯೋಚನೆ ಬರ್ತಾ ಇದೆ. ಹೀಗಾಗಿ ಈ ಹಣವನ್ನು ಬೇರೆ ಯಾವ ವಿಚಾರಕ್ಕೂ ಕೂಡ ಬಳಕೆ ಮಾಡಬಾರದು ಎನ್ನುವಂಥ ವಿಪಕ್ಷಗಳ ಧ್ವನಿ ಏನಿದೆ ಅದು ಕೂಡ ದೊಡ್ಡ ಮಟ್ಟದಲ್ಲಿನೇ ಇದೆ. ಕಳೆದ ವರ್ಷ ನೋಡಿ 14,000 ಕೋಟಿ ಗ್ಯಾರಂಟಿಗಳಿಗೆ ಬಳಕೆಯಾಗಿತ್ತು. ಇದೇ ವಿಚಾರದಲ್ಲಿ ದಲಿತರಿಗೆ ಸಿಗಬೇಕಾದಂತಹ ಕೋಟಿ ಹಣ ಏನಿದೆ ಅದು ಗ್ಯಾರಂಟಿ ಪಾಲಾಗ್ತಾ ಇದೆ. ಅದರಿಂದ ವಂಚಿತರಾಗ್ತಾ ಇದ್ದಾರೆ ದಲಿತರೆಲ್ಲರೂ ಕೂಡ. ಈಗ ದಲಿತರ ಹಣ ಅನ್ಯ ಉದ್ದೇಶಕ್ಕೆ ಬಳಕೆ ಆಗ್ತಾ ಇರೋದಕ್ಕೆ ದಲಿತ ಶಾಸಕರು ಅಸಮಾಧಾನಗೊಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ನಡೆಯನ್ನ ಕಂಡು. ಯಾಕಂದ್ರೆ ಯಾವ ಸಮುದಾಯಗಳಿಗೆ ಹಣ ಬಳಕೆ ಆಗಬೇಕಾಗಿತ್ತು ಅದಲ್ಲಿ ಆಗ್ತಾ ಇಲ್ಲ, ಬೇರೆ ಬೇರೆ ಒಂದು ಗ್ಯಾರಂಟಿಗಳಿಗೆ ಆಗ್ತಾ ಇದೆ ಅಂತಂದರೆ ಅನುದಾನವನ್ನು ಕೊಡಬೇಕು ನಾವು SC/ST ಜನರಿಗೆ ಅಂತ ಬಂದಾಗ ಎಲ್ಲಿಂದ ದುಡ್ಡು ಕೊಡೋದು? ಇದ್ರ ಬಗ್ಗೆ ಪ್ರಶ್ನೆ ಇದೆ. ಗ್ಯಾರಂಟಿಗೆ ದಲಿತರ ಹಣವನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ಮಾಡಬಾರದು ಅಂತ ಕೇಳ್ಕೊಳ್ತಾ ಇದ್ದಾರೆ. CMಗೆ ಶಾಸಕರು ಮೊರೆ ಹೋಗ್ತಾ ಇದ್ದಾರೆ ಈ ವಿಚಾರವಾಗಿ. SP ಮತ್ತೇನಿದೆ SC/ST ಹಣ ಏನಿದೆ ಅದು ಬೇರೆ ಬೇರೆ ಅವರಿಗೆ ಬೇರೆ ಬೇರೆ ಉದ್ದೇಶಕ್ಕೆ ಬಳಕೆ ಆಗ್ತಾ ಇದೆ. ಬಜೆಟ್ ಪೂರ್ವಭಾವಿ ಸಭೆ ಏನಿದೆ ಆ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಇದನ್ನು. ಪರಿಶಿಷ್ಟ ಜಾತಿಯ ಶಾಸಕರೆಲ್ಲರೂ ಕೂಡ ಏನು ಅನುದಾನವನ್ನು ಬಳಕೆ ಮಾಡ್ಕೊಳ್ತಾ ಇದ್ರೆ ಇದನ್ನು ಕೈ ಬಿಡಿ, ಅದಕ್ಕೆ ಅಂತ ಸಪ್ರೇಟಾಗಿ ಏನು ಹಣವನ್ನು ಎತ್ತಿಟ್ಟಿರ್ತಿಲ್ಲ ಅದನ್ನು ಉಪಯೋಗ ಮಾಡಿ, ಎಲ್ಲ ಹಣವನ್ನು ನಮ್ಮಿಂದಾನೇ ತೊಗೊಂಡ್ರೆ ನಾವೇನು ಅಭಿವೃದ್ಧಿ ಮಾಡೋದು, ನಾವು ಜನರಿಗೆ ಏನು ಹೇಳೋದು? ನೋಡಿ SC/ST ವಿಚಾರದಲ್ಲಿ ಅವರಿಗೆ ಸ್ಕಾಲರ್ಶಿಪ್ಪು ಬೇರೆ ಬೇರೆ ಯೋಜನೆಗಳನ್ನು ಕೊಡಬೇಕಾಗ್ತಾ ಇರುತ್ತೆ. ಹೀಗಿರುವಾಗ ಆ ಹಣವೆಲ್ಲ ತೊಗೊಂಡು ಇಲ್ಲಿ ಕೊಟ್ರೆ ಅಲ್ಲೇನು ಕೊಡ್ತಾರೆ, ಅವ್ರಿಗೇನು ಕೊಡಬೇಕು? ಅಲ್ಲಿ ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ದೊಡ್ಡ ಮಟ್ಟದ ಹಣ ಬೇಕಾಗುತ್ತೆ ನಿರ್ವಹಣೆಗಾಗಿ. ಹೀಗಿರುವಾಗ ಆ ದುಡ್ಡನ್ನು ಸರ್ಕಾರ ಬೇರೆ ಯೋಜನೆಗಳಿಗೆ ಬಳಸ್ಕೊಳ್ತಾ ಇರೋದು ಸರಿಯಲ್ಲ, ನೀವು ಇದ್ರ ಬಗ್ಗೆ ಗಮನ ಹರಿಸಿ ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಕೂಡ ಮಾಡಿದ್ದಾರೆ. ಬಜೆಟ್ ಪೂರ್ವ ಸಿದ್ಧತಾ ಸಭೆ ಏನಿದೆ ಆ ಸಭೆಯಲ್ಲಿ ಕೆಲ ದಲಿತ ಶಾಸಕರು ನಾಯಕರು ಎಲ್ಲರೂ ಕೂಡ ಮಾತನಾಡಿದ್ದಾರೆ ಈ ವಿಚಾರವಾಗಿ. ಈ ಹಣದ ಬಳಕೆ ಏನಿದೆ ನೀವು ಬೇರೆ ಹಣವನ್ನು ಉಪಯೋಗ ಮಾಡಿಕೊಳ್ಳಿ, ನಮ್ಮ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸೇರಿದಂತಹ ದುಡ್ಡನ್ನು ಬೇಡ ಅಂತ ಸಿಎಂ ಸಿದ್ದರಾಮಯ್ಯ ಹತ್ರ ಹೋಗಿ ಮಾತನಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.